ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೂಪರ್ ಸಂಡೇ ದಿನ 6 ಘಟನೆಗಳು ನಡೆದಪ್ಪ. ಯಾವ್ದ್ಯಾವ್ದು ಆ 6 ಘಟನೆಗಳು ಅಂತಂದ್ರೆ, ಮೊದಲನೇದಾಗಿ ನಮ್ಮ RCB ಅವರು DC ವಿರುದ್ಧ ಸೇಡ್ ತೀರಿಸ್ಕೊಂಡ್ರು ಗುರು. ಎರಡನೇದಾಗಿ ನಮ್ಮ ಕಿಂಗ್ ಕೊಹ್ಲಿ ಕಾಕ ಅವರು ನಮ್ಮ ರಾಹುಲ್ ಅಣ್ಣನ್ ಮುಂದೆ ಸುಮ್ನೆ ಅಂದ್ರೆ ಫ್ರೆಂಡ್ಸ್ ಒಂಥರ ಇದಿರುತ್ತಲ್ಲ, ಆ ತರ ಸೆಲೆಬ್ರೇಷನ್ ಮಾಡಿದ್ರಪ್ಪ. ಇದನ್ನ ಅಂಜಾಗ ಅನ್ನೋ ತರ. ಅದು ಒಂದಾದ್ರೆ, ಮೂರನೇದೇನಪ್ಪ ಘಟನೆ ನಡೆದಿರೋದು ಅಂದ್ರೆ ಈ ಪ್ರಮುಖ ಘಟನೆಗಳಪ್ಪ ಇವೆಲ್ಲ ಪ್ರಮುಖ ಘಟನೆಗಳು, ನಕಾರಾತ್ಮಕ ಅಲ್ಲ, ಧನಾತ್ಮಕ ಘಟನೆಗಳು ಇವೆಲ್ಲ. ಸೊ ಮೂರನೇ ಘಟನೆ ಏನಪ್ಪಾ ಅಂತಂದ್ರೆ, ನಮ್ಮ RCB ಅವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟೇಬಲ್ ಟಾಪರ್ಸ್ ಆಗಿದ್ದಾರೆ ಗುರು. ಇವಾಗ ನಂಬರ್ 1 ಸ್ಥಾನಕ್ಕೆ ಜಿಗ್ದಿದ್ದಾರೆ, 10ರಲ್ಲಿ 7 ಗೆದ್ಬಿಟ್ಟು. ಸೊ ಅದ್ರ ಬಗ್ಗೆ ನಾವು ನೀಟಾಗಿ ಮಾತಾಡೋಣ. ನಂಬರ್ 4 4ನೇ ಘಟನೆ ಏನಪ್ಪಾ ಅಂತಂದ್ರೆ, ನಮ್ಮ ಕಿಂಗ್ ಕೊಹ್ಲಿ ಕಾಕ ಇವಾಗ ಆರೆಂಜ್ ಕ್ಯಾಪ್ ಹೋಲ್ಡರ್. ನಂಬರ್ 5 ಏನಪ್ಪಾ ಘಟನೆ ಅಂತಂದ್ರೆ, ಅದು ನಿಮ್ಮೆಲ್ಲರ ನೆಚ್ಚಿನ ಜೋಶ್ ಹೇಜಲ್ವುಡ್ ಇವಾಗ ಪರ್ಪಲ್ ಕ್ಯಾಪ್ ಹೋಲ್ಡರ್ ಗುರು, 18 ವಿಕೆಟ್ಗಳೊಂದಿಗೆ. ಸೊ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ನಂಬರ್ 6 ಏನಪ್ಪಾ ಅಂತಂದ್ರೆ, ಇದು ಮೇನ್ ಗುರು, ಮೇನ್ ನಮ್ಮ ಶ್ರೀ ಕೃಣಾಲ್ ಪಾಂಡ್ಯ ಅವರ ಒಂದು ಚಮತ್ಕಾರ ನಡೀತಪ್ಪ ಇವತ್ತು. ಬೌಲಿಂಗ್, ಬ್ಯಾಟಿಂಗು, ಫೀಲ್ಡಿಂಗ್ ಎಲ್ಲ ಅನ್ಕೊಳ್ಳಿ, ಆಲ್ರೌಂಡರ್ ಪರ್ಫಾರ್ಮೆನ್ಸ್. ಸೊ 6 ಘಟನೆಗಳು ಒಟ್ಟಿನಲ್ಲಿ ಡಾಟ್ ಕನೆಕ್ಟ್ ಆಗಿ ನಮ್ಮ RCB ಅವರು ಇವತ್ತಂತೂ ರಾಜಕೀಯ ಬಿಟ್ಟಿದ್ರು. ಏನ್ ಗೊತ್ತಾ, ಇದು IPL ಇತಿಹಾಸದಲ್ಲಿ 6 ಅವೇ ಮ್ಯಾಚಸ್ ಗೆದ್ದಿರುವಂತ ಒಂದು ಹೆಗ್ಗಳಿಕೆ ಪಾತ್ರವಾಗಿದ್ದೀವಿ ನಾವು ಅಂತ. ಇದು 7ನೇ ಘಟನೆ ಅಂತ ಕೂಡ ಸೇರ್ಸ್ಕೋಬಹುದು ನೀವು ಊರು. ಆ ತರ ಯಪ್ಪ RCB ಮಾತ್ರ ಈ ವರ್ಷ ಸ್ವಲ್ಪ ಸಾಲಿಡ್ ಆಗಿ ಕಾಣಿಸ್ತಾ ಇದೆ. ಯಾರ್ದು ದೃಷ್ಟಿ ಬೀಳ್ಬಾರ್ದು ಅಷ್ಟೇ. ನಿಮ್ಮೆಲ್ಲರ ನೆಚ್ಚಿನ ರಜತ್ ಪತಿದಾರ್ ಅಣ್ಣ ಅಂತೂ ಹೊರಗಡೆ ಹೋದ್ರೆ ಸಾಕು, ಟಾಸೇ ಗೆಲ್ತಿದ್ದಾರೆ. ಆ ತರ ಮನೇಲಿ ಗೆಲ್ತಾ ಇಲ್ಲ, ಬಟ್ ಹೊರಗಡೆ ಟಾಸ್ ಗೆಲ್ತಿದ್ದಾರೆ. ಸೊ ಫಸ್ಟ್ ಟಾಸ್ ಗೆದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳಿದ್ರು, ಚೇಸ್ ಮಾಡ್ತೀವಿ ಅವರು, ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ. ಆಮೇಲೆ ನಮ್ಮ ಸಾಲ್ಟಣ್ಣ, ನಮ್ಮ ಉಪ್ಪಣ್ಣಂದು ಏನೋ ಆ ಕಡೆ ಸ್ವಲ್ಪ ಫೀವರ್ ಬಂದಿತ್ತಂತೆ, ಜ್ವರ ಬೇರೆ ಬಂದಿತ್ತಂತೆ. ಅವರ ಜಾಗದಲ್ಲಿ ನಮ್ಮ ಬೇತೆಲ್ಲಣ್ಣ ಬರ್ತಾರೆ. ಈ ಕಡೆ DC ಅವರು ಪ್ಲೇಯಿಂಗ್ 11 ಅಲ್ಲಿ ಏನ್ ಚೇಂಜಸ್ ಅಪ್ಪ ಅಂತಂದ್ರೆ, ಫ್ಯಾಫ್ ಡು ಪ್ಲೆಸಿಸ್ ಕಮ್ ಬ್ಯಾಕ್ ಬ್ಯಾಕ್ ಅಂತ ಹೇಳ್ಬೋದು. ಸೊ ಈ ಕಡೆ ನಮ್ಮ DC ಅವ್ರ ಕಡೆಯಿಂದ ಬ್ಯಾಟಿಂಗ್ ಬರ್ತಾರೆ ಗುರು, ಅಭಿಷೇಕ್ ಪೋರೆಲ್ ಅಂಡ್ ಫ್ಯಾಫ್ ಡು ಪ್ಲೆಸಿಸ್. ಈ ಕಡೆ ನಮ್ಮ ಪೋರೆಲ್ಲಣ್ಣ ಅಂತೂ ದಡಬಡ ಅಂತ ಹೊಡೆದಾಗ ಗುರು ಅಣ್ಣ ಅಂತೂ. ಅದು ಭುವನೇಶ್ವರ್ ಭೂವಿ ಓವರಲ್ಲಿ 3ನೇ ಓವರ್ ಅನ್ಸುತ್ತೆ ಮೋಸ್ಟ್ಲಿ, ಆ 3ನೇ ಓವರಲ್ಲಿ 17 ರನ್ನೇನೋ ಹೊಡಿತಾನೆ ಅಣ್ಣ. ಬಟ್ ಏನ್ ಹೇಳಿ, ನಮ್ಮ ಏಜಲ್ವುಡ್ ಅವ್ರಿಗೆ ಏಜಲ್ವುಡ್ಡೇ ಸಾಟಿ ಅನ್ನೋ ತರ ಪೋರೆಲ್ಲಣ್ಣನ ಔಟ್ ಮಾಡ್ಬಿಡ್ತಾರಪ್ಪ. ಅದು 4ನೇ ಓವರಲ್ಲಿ. ಏನ್ ಗೊತ್ತಾ, 33 ರನ್ಗೆ ಆ ಟೈಮಲ್ಲಿ 1 ವಿಕೆಟ್ ಹೋಗುತ್ತೆ. ಆಮೇಲೆ ಈ ಕಡೆ ನಮ್ಮ ಕರುಣ್ ನಾಯರ್ ಬರ್ತಾರೆ ಗುರು, ಕನ್ನಡಿಗ. ನಮ್ಮ ಕರುಣ್ ನಾಯರ್ ಆಡ್ಲಿ, ಬಟ್ ನಮ್ಮ RCB ಗೆಲ್ಲಿ ಅನ್ನೋ ತರ ಆ ತರ ಇತ್ತು. ಬಟ್ ನಮ್ಮ ಕರುಣ್ ನಾಯರ್ ಅಣ್ಣ ಆಡಲ್ಲ ನಮ್ಮ RCB ವಿರುದ್ಧ. 44 ರನ್ ಆಗಿರುತ್ತೆ, 2ನೇ ವಿಕೆಟ್ ಪತನ. ನಮ್ಮ ಯಶ್ ಅಣ್ಣ ಸಖತ್ತಾಗಿ ಬೌಲಿಂಗ್ ಮಾಡ್ಬಿಟ್ಟು ಅಲ್ಲಿ ವಿಕೆಟ್ ಹೋಗುತ್ತೆ. ಕರುಣ್ ನಾಯರ್ ಅವರು ಫ್ಯಾಫ್ ಡು ಪ್ಲೆಸಿಸ್ 22 ರನ್ ಹೊಡಿತಾರೆ ಗುರು, 26 ಬಾಲ್ಗೆ 72 ರನ್ ಆಗಿರುತ್ತೆ ಆ ಟೈಮಲ್ಲಿ. ಇನ್ನೇನು ಪೀಕಲ್ಲೇ ಸ್ವಲ್ಪ ಒಂದು 6 ಬಂದ್ರೆ ಸಾಕು, ನೀಟಾಗಿ ಹೊಡಿಯೋಣ ಅಂತ ಇರ್ತಾರೆ ಫ್ಯಾಫ್ ಡು ಪ್ಲೆಸಿಸ್. ಬಟ್ ನಮ್ಮ ಶ್ರೀ ಕೃಣಾಲ್ ಪಾಂಡ್ಯ ಅವ್ರು ಬಿಡ್ಬೇಕಲ್ಲ ಗುರು, 72 ರನ್ ಆಗಿರುತ್ತೆ ಆ ಟೈಮಲ್ಲಿ. ದುಬಕ್ ಅಂತ 1 ವಿಕೆಟ್ ಬರುತ್ತೆ ನೋಡಿ, 72 ರನ್ಗೆ 3ನೇ ವಿಕೆಟ್ ಪತನ. ಫ್ಯಾಫ್ ಅವ್ರು ಔಟ್ ಆಗ್ತಾರೆ. ಅದಾದ್ಮೇಲೆ ರಾಹುಲ್ ಅಣ್ಣ ಮತ್ತೆ ಈ ಕಡೆ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಇಬ್ರು ಲೆಫ್ಟ್ ರೈಟ್ ಕಾಂಬೋ ಇಂದ ಚೆನ್ನಾಗಿ ಆಡ್ಬೇಕು ಅಂತಿರ್ತಾರೆ. ಅಕ್ಷರ್ ಪಟೇಲ್ ಅಣ್ಣ, ನಮ್ಮ ಅಕ್ಷರ್ ಅಣ್ಣನು ಓಕೆ ಆ ಒಂದು ಲೆವೆಲ್ ಚೆನ್ನಾಗಿ ಆಡ್ತಾ ಇರ್ತಾರೆ. ಆ ಟೈಮಲ್ಲಿ ಹೇಜಲ್ವುಡ್ 14th ಓವರ್ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಔಟ್ ಮಾಡ್ಬಿಡ್ತಾರೆ ಗುರು. ಅಂಡ್ ಗುಡ್ ಕ್ಯಾಪ್ಟನ್ಸಿ, ನಮ್ಮ ಪಟ್ಟಿದಾರ್ ಅವ್ರ ಕಡೆಯಿಂದ ಗುಡ್ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ಟೈಮಲ್ಲಿ 14th ಓವರ್ ಏನಂದ್ರೆ ನಮ್ಮ ಹೇಜಲ್ವುಡ್ ಲಾಸ್ಟ್ ಅಲ್ಲಿ ಹಾಕ್ಸೋಣ ಅಂತ ಅನ್ಕೊಂಡಿರ್ತಾರೆ ಕೆಲವೊಬ್ರೆಲ್ಲ. ಬಟ್ ಇವರು ನಮ್ಮ ಪಟ್ಟಿದಾರಣ್ಣ ಇಲ್ಲ ಗುರು, ಈ ಟೈಮಲ್ಲಿ ವಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ ಬಂದು ಅಲ್ಲಿ ಅಕ್ಷರ್ ಪಟೇಲ್ ಔಟ್ ಮಾಡ್ಬಿಡ್ತಾರಪ್ಪ. ನಮ್ಮ ಹೇಜಲ್ವುಡ್ ಬಕ್ಕ ಅಂತ ಬೌಲ್ ಮಾಡ್ಬಿಡ್ತಾರೆ. ಅಶ್ವಣ್ಣನ ಕಡೆಯಿಂದ ಏನು ಮಾಡಕ್ಕಾಗ್ಲಿಲ್ಲ ಗುರು. 17th ಓವರಲ್ಲಿ ಮೇನ್ ವಿಕೆಟ್ ಹೋಗುತ್ತೆ, 16.2 ಆಗಿರುತ್ತೆ. ಆ ಟೈಮಲ್ಲಿ ನಮ್ಮ ರಾಹುಲ್ ಅಣ್ಣನ್ ವಿಕೆಟ್ ಹೋಗುತ್ತೆ. ಯಾರಪ್ಪ ತೆಗ್ದಿದ್ದು, ನಿಮ್ಮೆಲ್ಲರ ನೆಚ್ಚಿನ ಭುವಿ ಅವ್ರ ವಿಕೆಟ್ ತೆಗಿತಾರೆ ಗುರು. ರಾಹುಲ್ ಅಣ್ಣ ಆ ಟೈಮಲ್ಲಿ ಹೆವಿ ಸೆಟ್ ಆಗಿದ್ರು. ಇನ್ನೇನು ಸ್ಟಾರ್ಟ್ ಮಾಡಬೇಕು, 3 ಓವರಲ್ಲಿ 4 ಓವರ್ ಏನೋ ಉಳಿದಿರುತ್ತೆ. ಆ ಟೈಮಲ್ಲಿ ಹೊಡಿಬೇಕು ಅಂತ ಇರ್ತಾರೆ. ಬಟ್ ವಿಕೆಟ್ ಹೋಗುತ್ತೆ, ಅದು ನಮಗೆ ಮೇನ್ ಕ್ರೂಷಿಯಲ್ ವಿಕೆಟ್ ಅಂತ ಹೇಳ್ಬೋದು. ಆಮೇಲೆ 17th 18th 19th ಸ್ವಲ್ಪ ರನ್ಸ್ ಬರುತ್ತೆ ಆ ಕಡೆ ಈ ಕಡೆ. ಬಟ್ ಲಾಸ್ಟ್ ಓವರ್ ಏನಪ್ಪ ಬೌಲಿಂಗ್, ಅದು ಭುವಿ ಅವ್ರ ಕಡೆಯಿಂದ ಸಾಕಾದ ಬೌಲಿಂಗ್ ಮಾಡಿದ್ರಪ್ಪ. ಕೊನೆಯಲ್ಲಂತೂ ಲಾಸ್ಟ್ ಓವರ್ 6 ರನ್ ಕೊಡ್ತಾರೆ ಗುರು. ಅಂಡ್ ಈ ಕಡೆ ನಮ್ದು ಸ್ಪಿನ್ ಬೌಲಿಂಗು ಸ್ವಲ್ಪ ಹೇಳ್ಬೇಕು. ಸುಯೇಶ್ ಅಣ್ಣ ಗುರು 4 ಓವರ್ 22 ರನ್, ಜಸ್ಟ್ 22 ರನ್ ಅಷ್ಟೇ ಕೊಡ್ತಾರೆ. ಈ ಕಡೆ ನಮ್ಮ ಕೃಣಾಲ್ ಪಾಂಡ್ಯ ಅವ್ರಂತೂ, ಶ್ರೀ ಕೃಣಾಲ್ ಪಾಂಡ್ಯ ಅಂತ ಇವತ್ತು ಅವ್ರ ದಿನನೇ ಅಂತ ಹೇಳ್ಬೋದು. ಆ ತರ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ರು. 4 ಓವರ್ 28 ರನ್ 1 ವಿಕೆಟ್, ಅದು ಮೇನ್ ಇಂಪಾರ್ಟೆಂಟ್ ಇರುವಂತ ಫ್ಯಾಫ್ ವಿಕೆಟ್ ಅವರೇ ತೆಗಿತಾರೆ. ಕೊನೆಯಲ್ಲಿ 20 ಓವರ್ ಆಗಿರುತ್ತೆ, 162 ರನ್ 8 ವಿಕೆಟ್ ಅಪ್ಪ. ಸೊ ನಮ್ಗೆ 163 ರನ್ ಟಾರ್ಗೆಟ್ ಕೊಡ್ತಾರೆ. ಈ ಕಡೆ 163 ರನ್ ಟಾರ್ಗೆಟ್ ಚೇಸ್ ಮಾಡಕ್ಕೆ RCB ಕಡೆಯಿಂದ
ಬೇತಲು ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ಅವ್ರು ಬರ್ತಾರೆ. ನಾವು ಉಪ್ಪಾಣ ಜಾಗದಲ್ಲಿ ಬೇತಲಣ್ಣ ಬಂದ್ಬಿಟ್ಟು ಗುರು ಸ್ಟಾರ್ಕ್ಗೆ ಒಂದು 6 ಹೊಡಿತಾರೆ, ಫ್ಲಿಕ್ ಶಾಟು ಸಾಕಾದಾಗ ಹೊಡಿತಾರಪ್ಪ. ನನಗಂತೂ ತುಂಬಾ ಇಷ್ಟ ಆಯ್ತು. ಬಟ್ ಏನಂದ್ರೆ ಥರ್ಡ್ ಓವರಲ್ಲಿ ಅಕ್ಷರ್ ಪಟೇಲ್, ಸೊ ಥರ್ಡ್ ಓವರಲ್ಲಿ ಮೇನ್ ವಿಕೆಟ್ಸ್ ತೆಗಿತಾರೆ. ಅಂದ್ರೆ ಇಬ್ರು ಲೆಫ್ಟ್ ಹ್ಯಾಂಡರ್ಸ್ ವಿಕೆಟ್ ತೆಗಿತಾರೆ ಗುರು. ಒಂದು ಈ ಕಡೆ ಬೇತಲ್ ವಿಕೆಟ್ ತೆಗಿತಾರೆ, ಈ ಕಡೆ ನೆಕ್ಸ್ಟ್ ಮೇನ್ ವಿಕೆಟ್ ಗುರು ನಮ್ ದೇವಣ್ಣನ್ ವಿಕೆಟ್ ತೆಗಿತಾರೆ. ಸೊ 20 ರನ್ಗೆ 2 ವಿಕೆಟ್ ಪತನ ಆಗತ್ತಪ್ಪ. ಅದು ನುಂಗಲಾರ್ದ ತುತ್ತು ಅನ್ನೋಷ್ಟ್ರಲ್ಲಿ 4ನೇ ಓವರ್ ಗುರು ಈ ಕಡೆ ಕರುಣ್ ನಾಯರ್ ಅವ್ರ ಕಡೆಯಿಂದ ಒಂದು ರನ್ಔಟ್ ಬರುತ್ತೆ. ಯಾರ್ದಪ್ಪ ಅಂದ್ರೆ ರಜತ್ ಪತಿದಾರು. ಆ ಟೈಮಲ್ಲಂತೂ ಅದೇ ಗೊತ್ತಲ್ಲ, ಗುಲಾಬ್ ಜಾಮೂನ್ ಗಲಗಲ ಅಂತ ಆಯ್ತು ಆ ತರ. ಯಾಕಂತಂದ್ರೆ ಗುರು 26 ರನ್ 3 ವಿಕೆಟ್ ಅಪ್ಪ. ಬಟ್ ಕೃಣಾಲ್ ಪಾಂಡ್ಯ, ನಮ್ಮ ಶ್ರೀ ಕೃಣಾಲ್ ಪಾಂಡ್ಯ ಆ ಟೈಮಲ್ಲಿ ಬರ್ತಾರೆ. ಎಂತ ಸ್ಟ್ರಗಲ್ ಗುರು. ಫಸ್ಟ್ಗೆ ಕೃಣಾಲ್ ಪಾಂಡ್ಯ ಅವ್ರ ಕಡೆಯಿಂದನು 27 ಬಾಲ್ 25 ರನ್ ಇರ್ತಾರಪ್ಪ ನಮ್ಮ ಶ್ರೀ ಕೃಣಾಲ್ ಪಾಂಡ್ಯ ಅವರು. ಈ ಕಡೆ ನಮ್ಮ ಕೊಹ್ಲಿ ಕಾಕೋನ ಗ್ಯಾಪಲ್ಲಿ ಅದೇ 100 ಪಾರ್ಟ್ನರ್ ಅಂದ್ರೆ 100 ಸ್ಟ್ರೈಕ್ ರೇಟ್ ಅಲ್ಲೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಇಬ್ರು ಅದೇ ತರ 100 ಸ್ಟ್ರೈಕ್ ರೇಟ್ ಅಲ್ಲೇ ಆ ಥರನೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಏನೇ ಹೇಳಿ ಗುರು, ಆ ಪಾರ್ಟ್ನರ್ಶಿಪ್ ಮಾತ್ರ ಸೈಕ್ ಅಂದ್ರೆ ಸೈಕ್ ಆಗಿತ್ತು. ಯಾಕಂದ್ರೆ 26 ರನ್ಗೆ 3 ವಿಕೆಟ್ ಇರೋರು ಡೈರೆಕ್ಟ್ ಆಗಿ ನನ್ನ ಮಗ 145 ರನ್ಗೆ 4ನೇ ವಿಕೆಟ್ ಹೋಗುತ್ತೆ ಗುರು. ಎಷ್ಟಂದ್ರೆ 119 ರನ್ ಬರುತ್ತೆ ಪಾರ್ಟ್ನರ್ಶಿಪ್ 84 ಬಾಲಲ್ಲಿ. ಅಂದ್ರೆ 14 ಓವರಲ್ಲಿ 119 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಕೊನೆಯಲ್ಲಿ ನಮ್ಮ ಕೊಹ್ಲಿ ಕಾಕ ಯಾವಾಗ ಔಟ್ ಆಗ್ತಾರೆ ಗೊತ್ತಾ? ಕೊನೆಯಲ್ಲಿ 12 ಬಾಲ್ 18 ಎಷ್ಟಪ್ಪ 12 ಬಾಲ್ 18 ಏನೋ 14 ಬಾಲ್ 18 ರನ್ ಏನೋ ಇರುತ್ತೆ. 14 ಬಾಲ್ 18 ರನ್ ಇರುತ್ತೆ. ಆ ಟೈಮಲ್ಲಿ ಔಟ್ ಆಗ್ತಾರೆ. ಯೂಶಲಿ ಅವ್ರು ಮುಗಿಸ್ಕೊಂಡೇ ಬರ್ತಾರೆ, ಆಲ್ಮೋಸ್ಟ್ ಮುಗಿಸ್ದಂಗೆ ಲೆಕ್ಕಪ್ಪ. ಇನ್ನೇನು ಅಲ್ಲಿ ಡೇವಿಡ್ ಅಣ್ಣ ಮತ್ತೆ ಜಿತೇಶು ಆಮೇಲೆ ನಮ್ಮ ಅಣ್ಣ ಶೆಫರ್ಡು, ಈ 3 ಜನ ಬಡಿ ಆಟಗಾರರು ಕೂತಿರ್ತಾರೆ. ಸೊ ಆಲ್ಮೋಸ್ಟ್ ಮುಗಿಸ್ಕೊಂಡೇ ಅಂದ್ರೆ ಮುಗಿಸೇ ಬಿಟ್ಟಿದ್ರು ಅಂತ ಹೇಳ್ಬೋದಪ್ಪ. ಆ ಟೈಮಲ್ಲಿ ಕೊಹ್ಲಿ ಕಾಕ ಔಟ್ ಆಗ್ತಾರೆ. ಅಪ್ಪ ಅಲ್ಲಿವರೆಗೂ ಏನ್ ಗುರು ಇದು ಪಾರ್ಟ್ನರ್ಶಿಪ್. ಅಂಡ್ ನಮ್ಮ ಶ್ರೀ ಕೃಣಾಲ್ ಪಾಂಡ್ಯ ಅವ್ರ ಬಗ್ಗೆ ಹೇಳಲೇಬೇಕು. ನಾವು ಲೈವಲ್ಲೂ ಡಿಸ್ಕಸ್ ಮಾಡಿದ್ವಿ. ಹೈಲೈಟು ಏನಪ್ಪ ನಿಮ್ಗೆ ಆ ಒಂದು ಕೃಣಾಲ್ ಪಾಂಡ್ಯ ಅವರ ಇನ್ನಿಂಗ್ಸ್ ಅಲ್ಲಿ ಅಂತಂದ್ರೆ ಗುರು ಅದು ಒಂದು ಲಾಂಗ್ ಆಫ್ ಅಲ್ಲಿ ಹೊಡಿತಾರಪ್ಪ. ಏನ್ ಶಾರ್ಟ್ ಅಪ್ಪ, ಅದ್ ಮಾತ್ರ ಅಲ್ಟಿಮೇಟ್ ಅಪ್ಪ. ಸ್ಲೈಸ್ ಹೊಡಿತಾರೆ, ಲಾಂಗ್ ಆಫ್ ಅಲ್ಲಿ ಹೊಡಿತಾರೆ, ಮಿಡ್ ವಿಕೆಟ್ ಅಲ್ಲಿ ಹೊಡಿತಾರೆ. ಇವತ್ತಂತೂ ಶ್ರೀ ಕೃಣಾಲ್ ಪಾಂಡ್ಯ ಅವರಂತೂ ರಜಕೆದ್ ಬಿಟ್ಟಿದ್ರಪ್ಪ. ಸೈಕ್ ಅಂದ್ರೆ ಸೈಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಈ ಕಡೆ ನಮ್ಮ ಕೊಹ್ಲಿ ಕಾಕನು ಸಖತ್ತಾಗಿ ಆಡಿದ್ರು, ಮತ್ತೆ 50 ಹೊಡೆದ್ರು. ಕೊನೆಯಲ್ಲಿ ನಮ್ಮ ಟೀಮ್ ಡೇವಿಡ್ ಅಣ್ಣ 14 ಬಾಲು 13 ಬಾಲ್ 18 17 ಏನೋ ಅಂದ್ರೆ ಲಾಸ್ಟ್ 2 ಓವರಲ್ಲಿ 17 ರನ್ ಏನೋ ಇರುತ್ತೆ ಅನ್ಸುತ್ತೆ. ಆ ಟೈಮಲ್ಲಿ ಏನಪ್ಪ ಆ ಕಡೆ ಏನಾದ್ರೂ ಆಗುತ್ತೇನಪ್ಪ ಅಂತ ಅನ್ನೋಷ್ಟರಲ್ಲಿ ನಮ್ಮ ಡೇವಿಡ್ ಅಣ್ಣ ಗೊತ್ತಲ್ಲ, ಡೇವಿಡ್ ಇದ್ರೆ ಮುಗ್ದೈ ಕತೆ ಅನ್ನೋ ಥರ. ಆ ಥರ ಮುಖೇಶ್ ಕುಮಾರ್ ಓವರಲ್ಲಿ ಲಾಸ್ಟು 4 ಬಾಲಲ್ಲೇ ಮುಗಿಸ್ಬಿಡ್ತಾರೆ ಗುರು. ಇವಾಗ ಏನಪ್ಪ ಅಂದ್ರೆ ನೆಕ್ಸ್ಟು 4 ಮ್ಯಾಚಸ್ ಏನಿದಾವಲ್ಲ ಅದರಲ್ಲಿ 3 ಗೆದ್ರೆ ಫಿಕ್ಸು ಟಾಪ್ 1 ಟಾಪ್ 2 ಅಲ್ಲೇ ಇರ್ತಾರೆ. ಅದಂತೂ ಫಿಕ್ಸ್ ಅನ್ಕೊಂಡ್ಬಿಟ್ರಪ್ಪ. ಏನೋ ಮಿಸ್ ಆಗಿ 2 ಗೆಲ್ತಾರೆ 2 ಸೋಲ್ತಾರೆ ಆ ಥರ ಆದ್ರೆ ಸ್ವಲ್ಪ ನೆಟ್ ಇಂದ 1 or 2 ಅಂದ್ರೆ 1 ಕನ್ಫರ್ಮ್ ಇಲ್ಲ, ಬಟ್ 2 ಆದ್ರೂ ಕನ್ಫರ್ಮ್ ಇರುತ್ತೆ. ಅಂದ್ರೆ ಸ್ವಲ್ಪ ನೆಟ್ ಆ ಕಡೆ ಆಗುತ್ತೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಬೇರೆ ಟೀಮು ಇದಾರಲ್ಲಪ್ಪ, ಇವಾಗ GT ಅವರು 8ರಲ್ಲಿ 6 ಗೆದ್ದಿದ್ದಾರೆ. ಸೊ ಅವ್ರಿಗಿನ್ನೂ 6 ಮ್ಯಾಚಸ್ ಬಾಕಿ ಇದಾವೆ. ಈ ಕಡೆ DC ಅವರು ಅವ್ರಿಗಿನ್ನೂ 5 ಮ್ಯಾಚಸ್ ಬಾಕಿ ಇದಾವೆ. ಸೊ ಆ ಥರ ನೋಡೋದಾದ್ರೆ ಸ್ವಲ್ಪ ಟಾಪ್ 1 ಟಾಪ್ 2 ಬರಬೇಕು ಅಂತಂದ್ರೆ 3 ಮ್ಯಾಚಸ್ ಗೆಲ್ಬೇಕು ಅಂತ ನನ್ಗನ್ಸುತ್ತೆ. ಇನ್ನೊಂದೇನಪ್ಪ ಅಂದ್ರೆ ನಮ್ಗೆ ಇರೋ ಮ್ಯಾಚಸ್ ಎಲ್ಲ ಸ್ವಲ್ಪ ಈಸಿನೇ ಅಂತ ಅನ್ಸುತ್ತೆ ಗುರು. ಅಂದ್ರೆ ಈಸಿಯಾಗಿ ತಗೊಳ್ಬಾರ್ದು, ಬಟ್ ನೋಡಿದ್ರೆ ಈಸಿ ಅನ್ಸುತ್ತೆ. ಈ ಕಡೆ CSK ಇದ್ದಾರೆ, ಆಮೇಲೆ KKR SRH ಸ್ವಲ್ಪ ಕೆಳಗಡೆ ಇರೋ ಟೀಮ್ ಜೊತೆ ಆಡ್ತೀವಿ. ನೋಡೋಣ ಏನಾಗತ್ತಂತ. ಆಮೇಲೆ LSG ವಿರುದ್ಧನೂ ಆಡ್ತೀವಿ ನಾವು. ಸೊ ಅವ್ರು ಲಕ್ನೋವಲ್ಲಿ ಆಡ್ತೀವಿ. 3 ಮ್ಯಾಚ್ ಕಂಟಿನ್ಯೂಸ್ ಹೋಮಲ್ಲೇ ಇದೆ. ಸೊ ಸ್ವಲ್ಪ ಡಿಕೋಡ್ ಮಾಡಿದ್ದಾರೆ ಹೋಮಲ್ಲಿ ಹೆಂಗ್ ಆಡ್ಬೇಕು ಅಂತ. ನೋಡೋಣ ಏನಾಗುತ್ತಂತ. ಪಾಯಿಂಟ್ಸ್ ಟೇಬಲ್ ಅಂತೂ ಮಜಾ, ಇವಾಗ ಸ್ವಲ್ಪ ಚಕಮಕ ಇದೆ ಗುರು. ಮಜಾ ಅಂತೂ ಇರುತ್ತೆ. ನೋಡೋಣ ಏನಾಗತ್ತಂತ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡೋದು ಮರಿಬೇಡಿ. 95% ಮಾಡಲ್ಲ. ಸೊ ನಮಗೋಸ್ಕರ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ. ನಿಮ್ಗೂ ಕಂಟೆಂಟ್ ಇಷ್ಟ ಆದ್ರೆ ಪ್ಲೀಸ್ ಮಾಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.